ಶಿವ ಈ ಶಬ್ದಕ್ಕೆ ಪರಮ ಮಂಗಳ ಅಂತ ಅರ್ಥ. ಓಂ ನಮಃ ಶಿವಾಯ ಅಂತನ್ನುವ ಪಂಚಾಕ್ಷರಿಯ ಮಹಾಮಂತ್ರ ಏನಿದೆ, ಇದು ಎಲ್ಲ ರೀತಿಯಾದಂತಹ ವರಗಳನ್ನು ಕೊಡುವಂಥದ್ದು. ಯಾರಿಗೆ ಇಹಲೋಕದಲ್ಲಿ ಸಾಧನೆ ಮಾಡಬೇಕಾಗಿದೆ ಅವರಿಗೆ ಇಹಲೋಕದಲ್ಲಿ ಅನುಗ್ರಹವನ್ನು ಮಾಡಿದರೆ, ಪರಲೋಕಕ್ಕಾಗಿ ಸಾಧನೆ ಮಾಡುವವರಿಗೆ ಪರಲೋಕದ ಸಾಧನೆಯನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ರಕ್ಷಣೆಯನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ಶಾಂತಿಯನ್ನು ತಿಳಿಸ್ಕೊಡ್ತದೆ. ಶಿವ ಅಂತನ್ನುವಂತಹ ಶಬ್ದ ಮಂಗಳವನ್ನು ತಿಳಿಸ್ಕೊಡ್ತದೆ. ಶಿವ ಅಂತನ್ನುವ ಶಬ್ದ ಐಹಿಕ ಅಮುಷ್ಮಿಕವಾದಂತಹ ಫಲಗಳನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ಎಲ್ಲವನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ನಮಗೆ ಸಕಲ ಆಪತ್ತಿನಿಂದ ಪರಿಹಾರ ಮಾಡ್ತದೆ. ಶಿವ ಅಂತನ್ನುವಂತಹ ಶಬ್ದ ಎಲ್ಲ ವಿಧವಾಗಿರ್ತಕ್ಕಂತಹ ಆಭರಣವಾದರೆ, ಶಿವ ಅಂತನ್ನುವ ಶಬ್ದ ಎಲ್ಲ ರೀತಿಯಾದಂತಹ ಭೋಜನವಾಗ್ತದೆ. ಶಿವ ಅಂತನ್ನುವಂತಹ ಶಬ್ದ ಎಲ್ಲ ಸರ್ವಸ್ವವೂ ಆಗ್ತದೆ. ಹೀಗೆ ಶಿವನ ಸ್ಮರಣೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ದಾಸರು ಎಲ್ಲ ರೀತಿಯಾದಂತಹ ಹಾಡುಗಳಿಂದ ಹಾಡಿ ಹೊಗಳಿದ್ದಾರೆ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಂತನ್ನುವಂತಹ ನಾಮಸ್ಮರಣೆಯಿಂದ ಎಷ್ಟೋ ಯುದ್ಧಗಳನ್ನು ಗೆದ್ದಿದ್ದೇವೆ. ಹೀಗೆ ಶಿವನನ್ನು ಸ್ತೋತ್ರ ಮಾಡುವಂತಹ, ಶಿವನನ್ನು ಕುರಿತು ನಾವು ಲಾಲಿಸುವಂತಹ ಆಲಿಸುವಂತಹ ಪದಗಳು ನಮಗೆ ಎಲ್ಲ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಉಂಟು ಮಾಡಿದೆ. ಇಂತಹ ಎಲ್ಲ ವ್ಯಾಖ್ಯಾನವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ನಮಗೆ ಅನಿಸೋದು ಓಂ ನಮಃ ಶಿವಾಯ ಅಂತನ್ನುವಂತಹ ಈ ಪಂಚಾಕ್ಷರಿಯ ಮಂತ್ರ ನಮಗೆ ಪರಮ ಮಂಗಳವನ್ನುಂಟು ಮಾಡಲಿ ಅಂತನ್ನುವಂತಹ ಪ್ರಾರ್ಥನೆ. ಶಿವ ಈ ಶಬ್ದಕ್ಕೆ ಪರಮ ಮಂಗಳ ಅಂತ ಅರ್ಥ. ಓಂ ನಮಃ ಶಿವಾಯ ಅಂತನ್ನುವ ಪಂಚಾಕ್ಷರಿಯ ಮಹಾಮಂತ್ರ ಏನಿದೆ, ಇದು ಎಲ್ಲ ರೀತಿಯಾದಂತಹ ವರಗಳನ್ನು ಕೊಡುವಂಥದ್ದು. ಯಾರಿಗೆ ಇಹಲೋಕದಲ್ಲಿ ಸಾಧನೆ ಮಾಡಬೇಕಾಗಿದೆ ಅವರಿಗೆ ಇಹಲೋಕದಲ್ಲಿ ಅನುಗ್ರಹವನ್ನು ಮಾಡಿದರೆ, ಪರಲೋಕಕ್ಕಾಗಿ ಸಾಧನೆ ಮಾಡುವವರಿಗೆ ಪರಲೋಕದ ಸಾಧನೆಯನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ರಕ್ಷಣೆಯನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ಶಾಂತಿಯನ್ನು ತಿಳಿಸ್ಕೊಡ್ತದೆ. ಶಿವ ಅಂತನ್ನುವಂತಹ ಶಬ್ದ ಮಂಗಳವನ್ನು ತಿಳಿಸ್ಕೊಡ್ತದೆ. ಶಿವ ಅಂತನ್ನುವ ಶಬ್ದ ಐಹಿಕ ಅಮುಷ್ಮಿಕವಾದಂತಹ ಫಲಗಳನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ಎಲ್ಲವನ್ನು ಹೇಳಿಕೊಡ್ತದೆ. ಶಿವ ಅಂತನ್ನುವ ಶಬ್ದ ನಮಗೆ ಸಕಲ ಆಪತ್ತಿನಿಂದ ಪರಿಹಾರ ಮಾಡ್ತದೆ. ಶಿವ ಅಂತನ್ನುವಂತಹ ಶಬ್ದ ಎಲ್ಲ ವಿಧವಾಗಿರ್ತಕ್ಕಂತಹ ಆಭರಣವಾದರೆ, ಶಿವ ಅಂತನ್ನುವ ಶಬ್ದ ಎಲ್ಲ ರೀತಿಯಾದಂತಹ ಭೋಜನವಾಗ್ತದೆ. ಶಿವ ಅಂತನ್ನುವಂತಹ ಶಬ್ದ ಎಲ್ಲ ಸರ್ವಸ್ವವೂ ಆಗ್ತದೆ. ಹೀಗೆ ಶಿವನ ಸ್ಮರಣೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ದಾಸರು ಎಲ್ಲ ರೀತಿಯಾದಂತಹ ಹಾಡುಗಳಿಂದ ಹಾಡಿ ಹೊಗಳಿದ್ದಾರೆ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಂತನ್ನುವಂತಹ ನಾಮಸ್ಮರಣೆಯಿಂದ ಎಷ್ಟೋ ಯುದ್ಧಗಳನ್ನು ಗೆದ್ದಿದ್ದೇವೆ. ಹೀಗೆ ಶಿವನನ್ನು ಸ್ತೋತ್ರ ಮಾಡುವಂತಹ, ಶಿವನನ್ನು ಕುರಿತು ನಾವು ಲಾಲಿಸುವಂತಹ ಆಲಿಸುವಂತಹ ಪದಗಳು ನಮಗೆ ಎಲ್ಲ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಉಂಟು ಮಾಡಿದೆ. ಇಂತಹ ಎಲ್ಲ ವ್ಯಾಖ್ಯಾನವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ನಮಗೆ ಅನಿಸೋದು ಓಂ ನಮಃ ಶಿವಾಯ ಅಂತನ್ನುವಂತಹ ಈ ಪಂಚಾಕ್ಷರಿಯ ಮಂತ್ರ ನಮಗೆ ಪರಮ ಮಂಗಳವನ್ನುಂಟು ಮಾಡಲಿ ಅಂತನ್ನುವಂತಹ ಪ್ರಾರ್ಥನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.